ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪೂರ್ಣಿಮಾ ಹೆಗ್ಗಡೆ. ಇವತ್ತು ಒಂದು ಪುಟ್ಟ ಕತೆ ಹೇಳ್ತೀನಿ. ಅದು ಕತೆಗೆ ಏನು ಶೀರ್ಷಿಕೆ ಇಡಬೇಕು ಅಂತ ನೀವೇ ಡಿಸೈಡ್ ಮಾಡಿ ಕಮೆಂಟ್ ಮಾಡಿ. ಏನು ಕತೆ ಅಂತ ಹೇಳಿದ್ರೆ, ಒಂದು ಕಾಡಿರುತ್ತೆ, ದೊಡ್ಡ ಕಾಡು ಆಯ್ತಾ. ಕಾಡಿಗೆ ಇದಕ್ಕಿದಂಗೆ ಬೆಂಕಿ ಹತ್ಕೊಂಡು ಬಿಡುತ್ತೆ. ನರಿ ಏನು ಮಾಡುತ್ತೆ, ಎಲ್ಲ ಪ್ರಾಣಿಗಳಿಗೂ ಬೆಂಕಿ ಹತ್ಕೊಂಡು ಬಿಟ್ಟಿದೆ, ನದಿ ಹತ್ರ ಓಡಿ ಅಂತ ಓಡಿಸ್ತಾ ಇರುತ್ತೆ. ಬಟ್ ಒಂದು ಆಮೆ ಅದ್ರ ವಿರುದ್ಧ ದಿಕ್ಕಲ್ಲಿ ಓಡ್ತಾ ಇರುತ್ತೆ. ನರಿ ಹೇಳುತ್ತಂತೆ, ಅಯ್ಯೋ ನೀನು ನೀರ ಹತ್ರ ಹೋದ್ರೆ ಬದುಕ್ತೀಯಾ, ಯಾಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಓಡ್ತಾ ಇದೆಯಾ, ಅಲ್ಲಿ ಏನೂ ಇಲ್ಲ, ಸುಟ್ಟು ಕರ್ಕಲಾಗಿರೋ ಬೂದಿ ಇದೆ ಅಷ್ಟೇ, ಅಲ್ಲಿ ಹೋಗಿ ಏನು ಮಾಡ್ತೀಯಾ, ನಡಿ ನಾವು ನೀರ್ ಕಡೆಗೆ ಹೋಗೋಣ ಅಂತ. ನರಿ ಪ್ಲ್ಯಾನು ಈ ಆಮೆಗೆ ಆಲ್ರೆಡಿ ಗೊತ್ತಿತ್ತು. ಅದಕ್ಕೆ ಆಮೆ ಹೇಳ್ತಂತೆ, ನೋಡಪ್ಪ ನದಿ ತುಂಬ ದೂರದಲ್ಲಿದೆ, ಇಲ್ಲೇ ಉರಿದು ಬೂದಿ ಆಗ್ಬಿಟ್ಟಿರೋ ಜಾಗಕ್ಕೆ ಹೋದ್ರೆ ಅಲ್ಲಿ ಮತ್ತೆ ಬೆಂಕಿ ಬರೋದಿಲ್ಲ, ಯಾಕಂದ್ರೆ ಅದು ಆಲ್ರೆಡಿ ಹತ್ಕೊಂಡು ಉರಿದೋಗ್ಬಿಟ್ಟಿದೆ. ಮತ್ತೆ ಬೆಂಕಿ ತಗ್ಲಿದ್ರು ಆ ಕಡೆಗೆ ಬೆಂಕಿ ಹತ್ಕೊಳ್ಳಲ್ಲ, ಯಾಕಂದ್ರೆ ಉರಿದ್ ಬೂದಿ ಆಗಬಹುದಾದಂಥ ಹುಲ್ಲು, ಬಳ್ಳಿ, ಸಣ್ಣ ಪುಟ್ಟ ಮರ ಕೊಂಬೆಗಳು ಆಲ್ರೆಡಿ ಉರಿದ್ ಬೂದಿ ಆಗ್ಬಿಟ್ಟಿದೆ. ಸೊ ನಾನು ಅಲ್ಲಿರೋದೇ ಸೇಫು ಅಂತ ಹೇಳ್ತಂತೆ. ನರಿ ಹೇಳ್ತಂತೆ, ಇಲ್ಲ ಇಲ್ಲ ನಡಿ, ನದಿ ಹತ್ರ ಹೋಗೋಣ, ನೀನು ಆಮೆ ಅಲ್ವಾ, ನೀನು ಉಭಯವಾಸಿ, ನೀರೊಳಗಡೆನೂ ಇರಬಹುದು ಅಂತ ಹೇಳ್ತಂತೆ. ಅದಕ್ಕೆ ನರಿ ಹೇಳ್ತಂತೆ, ನೋಡಪ್ಪ ನನಗೆ ನೀರಿಗೆ ಹೋಗ್ಬೇಕಾ ಅಥವಾ ಆಲ್ರೆಡಿ ಬೆಂಕಿ ಆರೋಗಿರೋ ಸ್ಥಳದಲ್ಲಿ ಇರಬೇಕಾ ಅಂತನೂ ತುಂಬ ಚೆನ್ನಾಗಿ ಗೊತ್ತಿದೆ. ಇಲ್ಲಿದ್ರೆ ನನಗೆ ಯಾವ ಶತ್ರುವಿನ ಕಾಟನೂ ಇಲ್ಲ, ಅದೇ ನೀರ್ ಹತ್ರ ಹೋದ್ರೆ ಮೊಸಳೆಗಳ ಕಾಟ ಇದೆ, ನಾನು ತಿಂದು ಬಿಡುತ್ತೆ ಅಂತ ಹೇಳ್ತಂತೆ. ನರಿಗೆ ಗೊತ್ತಾಗ್ಬಿಟ್ಟಿದೆ, ಆಮೇಲೆ ನನ್ನ ಪ್ಲಾನ್ ಗೊತ್ತಾಗ್ಬಿಟ್ಟಿದೆ ಅಂತ. ಅಂದ್ರೆ ಈ ಮೊಸಳೆಗಳಿದ್ವಲ್ಲ, ಈ ಮೊಸಳೆಗಳೆಲ್ಲ ನರಿಗೆ ಪ್ಲಾನ್ ಹೇಳ್ಕೊಟ್ಟು ಕಳ್ಸಿರ್ತಾವೆ. ನೋಡು ಇದೇ ಒಳ್ಳೆ ಸಮಯ, ಎಲ್ಲರನ್ನ ಗುಲ್ಲೆಬ್ಸ್ಬಿಟ್ಟು ನದಿ ಹತ್ರ ಕರ್ಕೊಂಡು ಬಂದ್ಬಿಡು, ಜಿಂಕೆ ಮೊಲ ಏನೇನು ಸಿಗ್ತಾವೋ ಎಲ್ಲ ನಮ್ಗೆ ಒಳ್ಳೆ ಆಹಾರ ಅಂತ ಹೇಳ್ಕೊಟ್ಟಿರ್ತಾವಂತೆ. ಈ ವಿಷಯ ಗೊತ್ತಾಗಿರೋ ಆಮೆ ಎಚ್ಚೆತ್ಕೊಂಡು ಆಲ್ರೆಡಿ ಉರಿದು ಬೂದಿಯಾಗಿರೋ ಜಾಗಕ್ಕೆ ಹೋಗಿ ತನ್ನ ವಾಸವನ್ನ ಅಥವಾ ತನಗೆ ಬೇಕಾಗಿರೋ ಸೇಫ್ಟಿಯನ್ನು ಮಾಡ್ಕೊಳ್ಳುತ್ತೆ. ಇದೊಂದು ಪುಟ್ಟ ಕತೆ ಅಷ್ಟೇ. ಏನಪ್ಪ ಇದ್ರ ನೀತಿ ಅಂತ ಹೇಳಿದ್ರೆ, ಕಷ್ಟಗಳು ಬರ್ತಾವೆ. ಈಗ ಕಾಡಿಗೆ ಬೆಂಕಿ ಹತ್ಕೊಳ್ಳೋದು ಅಂದ್ರೆ ದೇಶದಲ್ಲಿ ಯಾವುದೋ ಒಂದು ಜ್ವಲಂತ ಸಮಸ್ಯೆ ಬಂದಿದೆ ಅಂತ ಇಟ್ಕೊಳ್ಳೋಣ. ಈ ಜ್ವಲಂತ ಸಮಸ್ಯೆ ಏನಾಗ್ಬಿಡುತ್ತೆ, ಒಂದೊಂದ್ಸಲಿ ಕೆಲವರು ಪರ ಮಾತಾಡ್ತಿರ್ತಾರೆ, ಕೆಲವರು ವಿರೋಧವಾಗಿ ಮಾತಾಡ್ತಿರ್ತಾರೆ ಆ ವಿಷಯದ ಬಗ್ಗೆ. ಈ ಕೆಲವರು ಇಲ್ಲೇನು ಪ್ರಾಬ್ಲಮೇ ಇಲ್ಲ ಅಂತ ಹೇಳಿ ಮಾತಾಡ್ತಿರ್ತಾರಲ್ಲ, ಅವ್ರಿಗೂ ಮ್ಯಾನಿಪುಲೇಟ್ ಮಾಡೋದು ಅಥವಾ ಎಲ್ಲರನ್ನ ನಂಬಿಸೋದು ಅವರಿಗೂ ಈಸಿ. ಏನೂ ಆಗ್ತಿಲ್ಲ, ಸುಮ್ಮನೆ ತಲೆ ಕೆಡ್ಸ್ಕೊಂಡಿದ್ದೀರಾ, ಏನೂ ಆಗ್ತಿಲ್ಲ, ದೇಶ ತುಂಬಾ ಚೆನ್ನಾಗೇ ಇದೆ, ರಾಜ್ಯ ತುಂಬಾ ಚೆನ್ನಾಗೇ ಇದೆ, ನೀವು ಸುಮ್ಮನೆ ತಲೆ ಕೆಡ್ಸ್ಕೊಂತಾ ಇರ್ತೀರಾ, ಬಂದ್ಬಿಡಿ ನಮ್ಮ ಕಡೆಗೆ, ನಾವು ನಿಮ್ಗೆ ಬೇಕಾಗಿರೋ ಸವಲತ್ತುಗಳೆಲ್ಲ ಕೊಡಿಸ್ತೀವಿ, ನಿಮ್ಗೆ ಏನೇನು ಅನ್ಯಾಯ ಆಗಿದೆಯೋ ಅದಕ್ಕೆಲ್ಲ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಬ್ರೈನ್ ವಾಶ್ ಮಾಡಿರ್ತಾರೆ. ಇನ್ನೊಂದು ಕಡೆ ಜನ ಹೆಂಗೆ ಅಂತ ಹೇಳಿದ್ರೆ, ಇವಾಗ ಇದು ಒಂದು ಸಿಚುವೇಶನ್ ನಡೀತಾ ಇದೆ, ಏನೋ ಒಂದು ತುಂಬಾ ಕ್ರಿಟಿಕಲ್ ಸಿಚುವೇಶನ್, ಇದರ ಲಾಭ ಪಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರು ಯಾರಂದ್ರೆ, ನಮ್ಮನ್ನ ನದಿ ಹತ್ರ, ಮೊಸಳೆಗಳಿರೋ ನದಿ ಹತ್ರ ಕರ್ಕೊಂಡೋಗಿ ಬಿಡುವಂಥವ್ರು. ಆದ್ರೆ ಆಮೆ ಅಂತವ್ರು ಯಾರು ಗೊತ್ತಾ, ಎಂಥದ್ದೇ ಸಿಚುವೇಶನ್ ಇರಲಿ, ತಪ್ಪು ಸರಿ ಯಾವುದು, ಇವನು ಹೇಳ್ತಿದ್ದಾನೆ ಅಂತ ಆ ಮಾತು ನಂಬ್ಕೊಂಡು ನಾನು ಆ ಕಡೆ ಹೋಗ್ಬೇಕಾ, ಅಥವಾ ಇವನು ಹೇಳ್ತಿದ್ದಾನೆ ಅಂತ ನಾನು ಅದನ್ನೇ ಫಾಲೋ ಮಾಡ್ಬೇಕಾ, ಅಥವಾ ಅವನು ಹೇಳ್ತಿರೋದೇ ಸರಿ ಅಂತ ನಂಬೇಕಾ ಅಂತ ಯೋಚನೆ ಮಾಡಿದೆ. ಸಮಾಧಾನವಾಗಿದ್ದು ನಿಜವಾಗ್ಲೂ ಸ್ಥಿತಿ, ಆ ವಸ್ತು ಸ್ಥಿತಿ ಏನಿದೆಯೋ ಅದನ್ನ ಅರ್ಥಕೊಂಡು ಯಾವ ಕಡೆ ಹೋಗ್ಬೇಕು ಅಂತ ಅವರೇ ಡಿಸೈಡ್ ಮಾಡಿ, ತಮಗೆ ಯಾವುದು ಸೂಕ್ತ, ಇದರಲ್ಲಿ ಪರ ವಿರೋಧ ಚರ್ಚೆ, ಲೆಫ್ಟು ರೈಟು ಎಲ್ಲ ಬಿಟ್ಬಿಟ್ಟು ನಾನು ನ್ಯೂಟ್ರಲ್ ಆಗಿರ್ಬೇಕು ಅಂದ್ರೆ ನಾನು ಯಾವ ಜಾಗಕ್ಕೆ ಹೋಗಿ ಸೇರ್ಕೊಳ್ಬೇಕು ಅಂತ ಯೋಚನೆ ಮಾಡಿ ಡಿಸಿಷನ್ಸ್ ತಗೊಳ್ಳೋರು ಆಮೆ ಅಂತವ್ರು. ನೋಡಿ, ಅದು ಆಲ್ರೆಡಿ ಉರಿದು ಬೂದಿ ಆಗ್ಬಿಟ್ಟಿದೆ, ಮತ್ತೆ ಆ ಕಡೆ ಇನ್ನೊಂದ್ಸಲಿ ಬೆಂಕಿ ಹತ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಅದರಿಂದ ಇನ್ನು ಮುಂದೆ ಹೋದ್ರೆ ಬೇರೆ ಇನ್ಯಾವುದೋ ನದಿಯ ಮೂಲ, ನೀರಿನ ಮೂಲ ಸಿಗಬಹುದಾದ್ರೆ, ಈಗ ಆಲ್ರೆಡಿ ಪ್ಲಾನ್ ಮಾಡಿ ನನ್ನನ್ನು ಈ ಬಣಕ್ಕೋ ಈ ಪಾತ್ರಕ್ಕೋ ಸೇರಿಸ್ಬೇಕು ಅಂತ ಅನ್ಕೊಂಡಿದಾರಲ್ಲ, ಅಂಥವ್ರ ಕೈಗೆ ಸಿಗಬಾರ್ದು ಅಂತ ಆಮೆ ಯೋಚನೆ ಮಾಡಿ ತನ್ನದೇ ದಾರಿಯಲ್ಲಿ ಹೋಗುತ್ತಂತೆ. ಈ ಥರ ನ್ಯೂಟ್ರಲ್ ಆಗಿ ಯೋಚನೆ ಮಾಡಿ ಅವರದ್ದೇ ದಾರಿಯಲ್ಲಿ ಹೋಗೋರು ತುಂಬ ಕಡಿಮೆ. ಬಟ್ ಈಗ ಹೆಂಗಾಗ್ಬಿಟ್ಟಿದೆ ಸಿಚುವೇಶನ್ ದೇಶದಲ್ಲಿ ಅಂದರೆ, ಹೇಳಿದ್ನೆಲ್ಲ ಕೇಳೋದು, ಯಾರು ಹೇಳ್ತಾರೆ ಅದನ್ನೆಲ್ಲ ಕೇಳೋದು, ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಅವ್ರು ತಪ್ಪಂದ್ರೆ ತಪ್ಪು, ಇವ್ರು ಸರಿ ಅಂದ್ರೆ ಸರಿ. ನೋ, ನಮಗೆ ವಿಜಯ ಅಂತ ಇರೋದು ಯಾಕೆ ತಲೆಯಲ್ಲಿ, ನಮಗೂ ದೇವರು ನಮ್ಮದೇ ಆದಂತಹ ಆಲೋಚನಾ ಶಕ್ತಿಗಳನ್ನು ಕೊಟ್ಟಿದ್ದಾನೆ ಅಲ್ವಾ, ಅದನ್ನ ಅರ್ಥಕೊಂಡು ತಿಳ್ಕೊಂಡು ನಮ್ಗೆ ಬೇಕಾಗಿರೋ ದಾರಿಯನ್ನು ನಾವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ.